ಕ್ರಿಕೆಟ್ ಕೇವಲ ಕ್ರೀಡೆಯಲ್ಲ, ಇದು ದೈಹಿಕ ಫಿಟ್ನೆಸ್ ಎಂದು ಗಜೇಂದ್ರಗಡ PSI ಪ್ರಕಾಶ್ ಡಿ ಮಾತನಾಡಿದರು. ಕ್ರಿಕೆಟ್ ಕೇವಲ ಕ್ರೀಡೆಯಲ್ಲ, ಇದು ದೈಹಿಕ ಫಿಟ್ನೆಸ್, ಮಾನಸಿಕ ಶಿಸ್ತು ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಕ್ರೀಡೆ. ಇದು ಏಕಾಗ್ರತೆ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಬೆಳೆಸುತ್ತದೆ. ಅಲ್ಲದೆ ಕ್ರಿಕೆಟ್ ಸಾಮಾಜಿಕ ಕೌಶಲ್ಯಗಳನ್ನು ಸುಧಾರಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕ್ರೀಡೆಯಲ್ಲಿ ಸೋಲು ಗೆಲುವುಗಳು ಸಾಮಾನ್ಯ, ಆದ್ದರಿಂದ ಎರಡೂ ಸಮಾನವಾಗಿ ತೆಗೆದುಕೊಂಡು ಕ್ರೀಡೆಯನ್ನು ಗೆಲ್ಲಿಸಿ ಎಂದು PSI ಪ್ರಕಾಶ್ ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಯುವ ಮುಖಂಡ ರಾಕೇಶ್ ಮಾರಣಬಸರಿ ಮಾತನಾಡಿ, ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವುದು ಯುವಕರಲ್ಲಿ ಶಿಸ್ತಿನ ಜೊತೆಗೆ ಆತ್ಮವಿಶ್ವಾಸ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ರೀತಿಯ ಕಾರ್ಯಕ್ರಮಗಳು ಭವಿಷ್ಯದ ಪ್ರತಿಭೆಗಳನ್ನು ಹೊರತರುವ ಉತ್ತಮ ವೇದಿಕೆಯಾಗಿವೆ. ಕ್ರಿಕೆಟ್ ಆಡುವುದರಿಂದ, ಓಡುವುದರಿಂದ, ಬ್ಯಾಟಿಂಗ್ ಮಾಡುವುದರಿಂದ ದೈಹಿಕ ಕ್ಷಮತೆ ಹೆಚ್ಚುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗಫಾರ್ ಡಾಲಾಯತ್, ವಿನಾಯಕ್ ಜರ್ತಾರಿ, ವಿನಾಯಕ್ ಪವಾರ್, ನಾಗರಾಜ್ ಬಂಡಿವಡ್ಡರ್, ರವಿ ನಿಡಗುಂದಿ, ಬಸವರಾಜ್ ನಿಡಗುಂದಿ, ಅನಿಲ್, ಲಕ್ಷ್ಮಣ್ ಬಂಕದ್, ರವಿ ಭಜಂತ್ರಿ, ರಾಜು ನಿಡಗುಂದಿ, ಅಂಬರೀಶ್ ಬಂಡಿವಡ್ಡರ್, ಮಲ್ಲು ಕಲ್ವಡ್ಡರ್, ಮಂಜು ಬಂಕದ್, ಅಶೋಕ್ ಭಜಂತ್ರಿ, ಕಿರಣ್ ನಿಡಗುಂದಿ ಸೇರಿದಂತೆ ಅನೇಕ ಕ್ರೀಡಾ ಅಭಿಮಾನಿಗಳು ಪಾಲ್ಗೊಂಡಿದ್ದರು.